ಜಾಸ್ತಿ ಮೂಗು ತೋರಿಸ್ತಾ ಇದೆ, ಹೈಕಮಾಂಡ್ ಜಾಸ್ತಿ ಮೂಗು ತೋರಿಸ್ತಾ ಇದೆ, ಮುಖ್ಯಮಂತ್ರಿಗಳಿಗೆ ಫ್ರೀ ಹ್ಯಾಂಡ್ ಕೊಡ್ತಿಲ್ಲ, ಪದೇ ಪದೇ ಡೆಲ್ಲಿ ಕರ್ಸ್ಕೊಳ್ತಾರೆ. ಈ ತರದ ಹೈಕಮಾಂಡ್ ಇನ್ವಾಲ್ವ್ಮೆಂಟ್ ಹಿಂದೆ ಯಾವತ್ತೂ ಕೂಡ ಆಗಿರ್ಲಿಲ್ಲ, ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟ್ ಅಲ್ಲಿ ಆಗಿರ್ಲಿಲ್ಲ. ಈ ಸಲ ಹೈಕಮಾಂಡ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಿದೆ, ಖಾತೆ ಹಂಚಿಕೆನೂ ಕೂಡ ಅವರ ನಿಗದಲ್ಲೇ ನಡೀತಾ ಇದೆ ಅನ್ನೋದು. ಆ ಥರದ್ದೇನೂ ಇಲ್ಲ. ಆಮೇಲೆ ಇನ್ನೊಂದು, ಈ ನಮ್ಮದು ಈ ಥರ ನೀವು ಮಾಧ್ಯಮದಲ್ಲಿ ಎಲ್ಲ ಬೇರೆ ಅವರಿಗೂ ಹೇಳ್ತಾರೆ, ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದ ಮಂತ್ರಿಗಳಿಗೆ ಯಾರಿಗೂ ಅಧಿಕಾರನೇ ಇಲ್ಲ. ಯಾರೋ ಒಂದು 5-6 ಜನ ಬಿಟ್ಟರೆ ಉಳಿಸೋರಿಗೆ ಏನು ಅಧಿಕಾರನೇ ಇಲ್ಲ. ಹಿಂಗೆ ಹೇಳಿ ನೀವು ಹಂಗೆ ಹೇಳ್ತೀರಿ. ಖಾತೆ ಎಲ್ಲ ಇಲ್ಲಿ ಖಾತೆ ಅಲ್ಲಿ ಖಾತೆ ಇರೋರಿಗೆ ಅಧಿಕಾರ ಇಲ್ಲ ಕೇಂದ್ರದಲ್ಲಿ. ನಮ್ಮ ಪ್ರಶ್ನೆ ಇತ್ತು ಸರ್, ನಿಮ್ದು 130 ವರ್ಷದ ಪಾರ್ಟಿ, ರಾಮಲಿಂಗಾರೆಡ್ಡಿ ಕ್ರೆಡಿಬಿಲಿಟಿ ಏನು ತೀರ್ಮಾನ ಮಾಡೋರು ಸರ್ಜೇವಾಲಾ ವೇಣುಗೋಪಾಲ ಡೈರೆಕ್ಟ್ ಅಕ್ಯುಸೇಷನ್ ಅಂತಿದ್ರು. ಅವರಿಬ್ಬರು ಕೆಪಾಸಿಟಿ ಇದೆ ನಿಮ್ಮನ್ನ ಅಳತೆ ಮಾಡೋದಕ್ಕೆ, ನಿಮ್ಮ ಸೀನಿಯಾರಿಟಿ ಎಷ್ಟು ಅವ್ರದ್ದೆಷ್ಟು, ಈ ತರ ಎಷ್ಟು ಜನ ಇದೆ ನಿಮ್ಮ ಪಾರ್ಟಿಲಿ, ಅವ್ರದೆಲ್ಲ ಅವ್ರಿಗೇನಿದೆ ಕೆಪಾಸಿಟಿ, ಅದಕ್ಕೆ ಅವ್ರು ಯಾಕೆ ಮುಗ್ ತೋರಿಸ್ಬೇಕು? ಮಾತಾಡಲ್ಲ ಕಾವೇರಿ ವಿಚಾರ ಮಾತಾಡಿ ಡೈಲ್ಯೂಟ್ ಆಗೋದು ಬೇಡ. ಆದ್ರೂ ಕೂಡ ಖಾತೆ ಹಂಚಿಕೆ ವಿಚಾರದಲ್ಲಿ ಅವರು ಮುಕ್ತ ತೋರಿಸ್ತಾ ಇದ್ದಾರೆ. ನಿಮ್ ಕ್ರೆಡಿಬಿಲಿಟಿ ಹೆಂಗ್ ಕ್ವೆಶ್ಚನ್ ಮಾಡ್ತಾರೆ ಅಂತ ಎಲ್ಲ ನೋ ಕಾಮೆಂಟ್. ಸಂಜೆ ಅನೌನ್ಸ್ ಆಗುತ್ತೆ ನೋಡಿ. ಸರ್, ಜೆಡಿಎಸ್ ನವರು ಒಂದು ಆರೋಪ ಮಾಡಿದ್ದಾರೆ, ಡಬಲ್ ಬಿಲ್ ನಕಲಿ ಬಿಲ್ ಎಲ್ಲ ಮಾಡಿದ್ರೆ ಎಚ್ಚರಿಕೆ ಕೊಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಈಗ ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ನಾಗೇಂದ್ರ ಅವ್ರನ್ನೇ ಪಕ್ಕದಲ್ಲಿ ಮಂತ್ರಿಯಾಗಿ ಕೂರಿಸ್ಕೊಂಡು ನೀವೇನ್ ಎಚ್ಚರಿಕೆ ಕೊಡ್ತೀರಿ ಸರ್ಕಾರಿ ಅಧಿಕಾರಿಗಳಿಗೆ ಅನ್ನುವಂತ ಆರೋಪವನ್ನು ಜೆಡಿಎಸ್ ಮಾಡಿದೆ. ಈಗ JDS ಅವರು BJP ಅವರು ಮಾತಾಡ್ತಾರೆ, ಅವರು ಸರ್ಕಾರ ನಡೆಸಿದಂಥ ಸಂದರ್ಭದಲ್ಲಿ ಎಷ್ಟೆಷ್ಟು ಹಗರಣ ಇಳಿದೆ ಅಂತ ಬೇಕಾದ್ರೆ ಫೋನಲ್ಲಿ ಓಪನ್ ಮಾಡಿ ಹೇಳ್ಬಿಡ್ಲಾ? ಒಂದು ನಿಮಿಷ ಹೇಳೇ ಬಿಡ್ತೀನಿ ಇರಪ್ಪ, ಬೇಡ ಅಲ್ಲ? ಡಾಕ್ಯುಮೆಂಟ್ ಅಂದ್ರೆ ಬಿಜೆಪಿ ಜೆಡಿಎಸ್ ಎಷ್ಟು ಹಗರಣ ಮಾಡಿದರೆ ಅಷ್ಟನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ತರದ್ದು ದಾಖಲೆ ಮಾಡಬೇಕು ಅಂತ. ಈಗ ಸರ್ ಹೇಳಿ ಸರ್. ಈ ನಮ್ದೇನೋ ನಾಗೇಂದ್ರ ಅವರು ಹಗರಣ ಇದೆ ಮಂತ್ರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ? ಅವರು JDS ಅವರು ಹೇಳ್ತಾರೆ, BJP ಅವ್ರ ಜೊತೆ ಅವರು ಈಗ ಸಮ್ಮಿಶ್ರ ಸರ್ಕಾರ ಪಾರ್ಟ್ನರ್ ಆಗಿದ್ದಾರೆ. ಅವ್ರದ್ರಲ್ಲಿ APMC ಹಗರಣ ಯಡಿಯೂರಪ್ಪನವ್ರ ಕಾಲದ್ದು 47 ಕೋಟಿ, ಆಮೇಲೆ ಬೋವಿ ಅಭಿವೃದ್ಧಿ ನಿಗಮದ್ದು 22-23 87 ಕೋಟಿ, ಆಮೇಲೆ ದೇವರಾಜ ಅರಸು ಟ್ರಕ್ ಟರ್ಮಿನಲ್ಲು 50 ಕೋಟಿ, ಆಮೇಲೆ ಇದು ಗಂಗಾ ಕಲ್ಯಾಣ 21-22 430 ಕೋಟಿ, ಆಮೇಲೆ ಪ್ರವಾಸೋದ್ಯಮ ಇನ್ನು 2.47 ಕೋಟಿ, ಕ್ಯೂಎನ್ಎಕ್ಸ್ ಹಗರಣ ಸುಮಾರು 500 ಕೋಟಿ, ಆಮೇಲೆ ಕೋವಿಡ್ ಹಗರಣ ಇದು 1000 ಕೋಟಿ, ಆಮೇಲೆ 40%, ಆಮೇಲೆ PSI ಮತ್ತು ಇತರೆ ನೇಮಕಾತಿ ಹಗರಣ, ಆಮೇಲೆ ಪರಶುರಾಮ್ ಥೀಮ್ ಪಾರ್ಕು, ಆಮೇಲೆ ಬಿಟ್ಕಾಯಿನ್ನು, ಆಮೇಲೆ ಉಮೇಶ್ ಅವ್ರ ಮನೆಯಲ್ಲಿ ಪತ್ತೆಯಾಗಿದ್ದು ಯಾರು ಯಡಿಯೂರಪ್ಪರ ಆಪ್ತರು 750 ಎಷ್ಟೋ ಕೋಟಿ ಬರುತ್ತೆ ಇದೆ. ಆಮೇಲೆ ಅಬಕಾರಿ ಸಚಿವರ ಹಗರಣ, ರಾಜ್ಯಪಾಲರಿಗೆ ಪತ್ರ ಬರೆದ್ರಲ್ಲ ಅಲ್ವಾ? ಆಮೇಲೆ ಅದೇ ರೀತಿ KKRDBನಲ್ಲಿ ಹಗರಣ, ಮತ್ತು ಕಂದಾಯ ಇಲಾಖೆ ಹಗರಣ, ಅದೇ ರೀತಿ ಮಾತೃಪೂರ್ಣ ಯೋಜನೆ, KIDB, ಆಮೇಲೆ ಗಣಿ ಹಗರಣ, BDA, KIDB ಡಿನೋಟಿಫಿಕೇಷನ್ನು, ಇಷ್ಟೆಲ್ಲ ಹಗರಣಗಳು BJP ಸರ್ಕಾರದಲ್ಲಿ ಆಯಿತು. ಅವ್ರ ಜೊತೆ ಇವ್ರು ಯಾಕೆ ಹೋಗಿ ಸೇರಿಕೊಂಡ್ರು JDS ಅವರು ಅಲ್ವಾ?